ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥದ್ದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿಯನ್ನು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಹಾಗೆ ಬೇಬಿಯ ಒಂದು ಜರ್ನಿ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನನಗೆ ಡೆಲಿವರಿ ಮಾಡಿದಂಥ ಡಾಕ್ಟರ್ ಶೈಲಜಾ ಚಿನ್ಮಯಿ, ಹಾಗೆ ನನ್ನ ಮಗುನ NICUನಲ್ಲಿ ನೋಡ್ಕೊಂಡಂಥ ಡಾಕ್ಟರ್ ಈಶ್ವರ್ ಮಾಕಮ್ ಅವ್ರಿಗೆ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ಲಿ ನನ್ನ ಈ ಒಂದು ಪ್ರೆಗ್ನೆನ್ಸಿ ಸ್ಟೋರಿನ ಹೇಳೋದಕ್ಕೂ ಮುಂಚೆ ಒಂದು ಹಳೆಯ ಸ್ಟೋರಿ ಇದೆ. ಅದೇನಂತಂದರೆ, ನಾನು ಮದುವೆ ಆದ ಒಂದು 2-3 ಮಂತ್ಸ್ನಲ್ಲೇ ಕನ್ಸೀವ್ ಆದೆ. ಸೊ ಅದು ಎಲ್ಲ ನಾರ್ಮಲ್ ಆಗಿಯೇ ಇತ್ತು. ಒಂದು 5 ಮಂತ್ಸ್ 6 ಮಂತ್ಸ್ವರೆಗೂ ನಾರ್ಮಲ್ ಆಗೇ ಇತ್ತು. ಅದಾದಮೇಲೆ 1-2 ಸಲ ಸ್ಟೊಮಕ್ ಪೇಯ್ನ್ ಬಂದಿತ್ತು ಅಂತ ಇಡೀ ಹಾಸ್ಪಿಟಲ್ಗೆ ಹೋಗಿದ್ದೆ. ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ಎಲ್ಲನೂ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಸೊ ಆ ಮಗುಗೆ ಕೂಡ ಅದು IUGR ಅನ್ನೋವಂಥ ಪ್ರಾಬ್ಲಮ್ ಆಗಿ ಮಗುವಿಗೆ ಪ್ಲೆಸೆಂಟಾಯಿಂದ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಆಗ ಕೂಡ BP ಬಂದಿದೆ. ಬಟ್ ಫಸ್ಟ್ ಟೈಮ್ ಅಲ್ವಾ, ಯಾರಿಗೂ ಕೂಡ ಯಾವುದು ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದು IUD ಆಗಿ ಮಗು ಹೊಟ್ಟೆನಲ್ಲಿನೇ ತೀರಿ ಹೋಗಿತ್ತು. ಇದು ಒಂದು ಫಸ್ಟು ಸ್ಟೋರಿ ನಂದು. ನೆಕ್ಸ್ಟ್ ಟೈಮ್ ಕನ್ಸೀವ್ ಆಗೋದಕ್ಕೆ ಸ್ವಲ್ಪ ಸ್ಟ್ರಗಲ್ಸ್ ಇತ್ತು, ಅಷ್ಟು ಈಸಿ ಇರಲಿಲ್ಲ. ಒಂದು 2 ಇಯರ್ಸ್ ಟೈಮ್ ತೊಗೊಳ್ತು. ಸೊ ನ್ಯಾಚುರಲ್ಲಿನೇ ಮತ್ತೆ ಕನ್ಸೀವ್ ಆದೆ. ಹಾಸ್ಪಿಟಲ್ಗೆ ಎಲ್ಲ ಹೋಗಿದ್ದು, ಬಟ್ ಏನೂ ಯೂಸ್ ಆಗಲಿಲ್ಲ. ಮತ್ತೆ ಹಾಸ್ಪಿಟಲ್ ಹೋಗೋದು ಬೇಡ ಅಂತ ಅಂದ್ಕೊಂಡು ಮನೇಲಿದ್ದಾಗ ಮತ್ತೆ ಕನ್ಸೀವ್ ಆಗಿತ್ತು. ಸೊ ಈ ಸಲ ಕೂಡ ಎಲ್ಲ ನಾರ್ಮಲ್ ಆಗೇ ಇತ್ತು. NT ಸ್ಕ್ಯಾನ್ ಮಾಡಿದ್ರು. NT ಸ್ಕ್ಯಾನಲ್ಲಿ ಹೇಳಿದರು ಈ ಸಲ BP ಬರೋಂಥ ಚಾನ್ಸ್ ಇದೆ, ಇವಾಗಲೇ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರು. ಸೊ ಓಕೆ ಆಯಿತು, ಏನು ಮಾಡೋಕ್ಕಾಗಲ್ಲ, ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡು ಆರಾಮಾಗಿ ಇದ್ದೆ. ಸೊ ಅದಾದಮೇಲೆ 5th ಮಂತಿಗೆ ಸ್ಕ್ಯಾನ್ ಇತ್ತು ಮತ್ತೆ. ಸೊ 5th ಮಂತ್ ಸ್ಕ್ಯಾನಲ್ಲಿ ಕೂಡ ಅನಾಮಲಿ ಸ್ಕ್ಯಾನ್ ಅಂತ ಹೇಳಿ ಮಾಡ್ತಾರೆ. ಮಗುವಿಗೆ ಯಾವುದಾದ್ರೂ ಒಂದು ಏನಂತ ಹೇಳ್ತಾರೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾವುದಾದ್ರೂ ಒಂದು ಪಾರ್ಟ್ ಸರಿಯಾಗಿ ಡೆವಲಪ್ ಆಗಿಲ್ವಾ, ಬ್ರೈನ್ ಪ್ರತಿಯೊಂದನ್ನು ಡೀಟೇಲಾಗಿ ಚೆಕ್ ಮಾಡ್ತಾರೆ ಅನಾಮಲಿ ಸ್ಕ್ಯಾನ್ನಲ್ಲಿ. ತಲೆಯಿಂದ ಹಿಡಿದು ಕಾಲುವರೆಗೂ ಎಲ್ಲದನ್ನು ಚೆಕ್ ಮಾಡಿರ್ತಾರೆ. ಸೊ ಅದು ಕೂಡ ಸ್ಕ್ಯಾನಿಂಗಲ್ಲಿ ಎಲ್ಲ ಕೂಡ ನಾರ್ಮಲ್ ಆಗಿತ್ತು. ಬಟ್ ಆವಾಗ ಕೂಡ ಹೇಳಿದ್ರು BP ಬರೋವಂಥ ಚಾನ್ಸ್ ಇದೆ, ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಸೊ ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. 3 ಮಂತ್ಸಿಗೆ ನಮಗೆ 13 ವೀಕ್ಸ್ ಇದ್ದಾಗ ಸೇಮ್ ಹೆಪಾರಿನ್ ಅನ್ನೋಂಥ ಒಂದು ಇಂಜೆಕ್ಷನ್ನ ತೊಗೊಳೋದಕ್ಕೆ ಹೇಳಿದ್ರು. ಪ್ರೀವಿಯಸ್ IUGR ಆಗಿರೋದ್ರಿಂದ ಈ ಒಂದು ಇಂಜೆಕ್ಷನನ್ನು ನೀವು ಡೈಲಿ ತೊಗೊಳ್ಬೇಕಾಗುತ್ತೆ. ಎಲ್ಲಿವರೆಗೂ ಅಂತ ಹೇಳೋದಕ್ಕಾಗಲ್ಲ, ನಾನು ಹೇಳ್ತೀನಿ ಒಂದು 24 ವೀಕ್ಸ್ವರೆಗೂ ತೊಗೋಬೇಕಾಗುತ್ತೆ, ಸದ್ಯಕ್ಕೆ ನೋಡೋಣ ತೊಗೊಳ್ಳಿ ಅಂತ ಹೇಳಿದರು. ಅದು ಒಂದು ಬ್ಲಡ್ ಥಿನ್ನರು, ಅದ್ರ ಜೊತೆಗೆ ನಾರ್ಮಲ್ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಏನಿದೆ ಅದನ್ನು ಕೊಟ್ಟಿದ್ದರು. ಎಲ್ರಿಗೂ ಏನು ಕೊಡ್ತಾರೆ ಟ್ಯಾಬ್ಲೆಟ್ಸ್ ಸೇಮ್ ಅದೇ ಥರ ಕ್ಯಾಲ್ಶಿಯಂ, ವಿಟಮಿನ್, ಫೋಲಿಕ್ ಆ್ಯಸಿಡ್ ಈ ರೀತಿಯೇ ಕೊಡ್ತಾಯಿದ್ರು. ನನಗೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಂದರೆ ಆ ಒಂದು ಇಂಜೆಕ್ಷನ್ನು ಡೈಲಿ ಅದನ್ನು ಇನ್ಸುಲಿನ್ ಥರ ತೊಗೊಳ್ಬೇಕಾಗಿತ್ತು. ಅದರಿಂದ 50% ಈ IUGR ಅನ್ನೋದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದರು. ಬಟ್ ಅದಾಗಲಿಲ್ಲ. ಒಂದು 7 ಮಂತ್ಸ್ ಅಂದರೆ 27 ವೀಕ್ಸಿಗೆ ಮತ್ತೆ ಸ್ಕ್ಯಾನಿಂಗ್ ಹೇಳಿದ್ರು. ಯೂಶ್ವಲಿ 6 ಮಂತ್ಸಲ್ಲಿ ಕೂಡ ಸ್ಕ್ಯಾನಿಂಗ್ ಹೇಳೋದಿಲ್ಲ, 24 ವೀಕ್ಸಲ್ಲಿ ಕೂಡ ಸ್ಕ್ಯಾನಿಂಗ್ ಹೇಳಿದರು. ಆವಾಗ ಕೂಡ ನಾರ್ಮಲ್ ಇತ್ತು. 6 ಮಂತ್ ಕಂಪ್ಲೀಟ್ ಆದಾಗ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ನೆಕ್ಸ್ಟು 27 ವೀಕ್ಸಿಗೆ ಹೇಳಿದರು. 27 ವೀಕ್ಸಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಹೇಳಿದರು ಡಾಪ್ಲರ್ ಸ್ಟಡಿ ಅಂತ ಹೇಳಿ ಕೊಟ್ಟಿದ್ರು. ಪ್ಲೆಸೆಂಟಾ ಎಲ್ಲ ಹೇಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೇಗಿದೆ ಅಂತ ನೋಡೋದಕ್ಕೆ ಅಂತ ಹೇಳಿ. ಬಟ್ ಅದು ಏನಂತ ತೋರಿಸ್ತಿತ್ತು ಅಂದರೆ ಮಗುವಿನ ಡೆವಲಪ್ಮೆಂಟ್ ವೀಕ್ ಆಗಿದೆ. ಈಗ 27 ವೀಕ್ಸಲ್ಲಿ ಎಲ್ಲ ಏನು BPD ಸಮ್ ಏನೋ ಒಂದು 4-5 ಇರುತ್ತೆ, ಅದೆಲ್ಲದೂ ಕೂಡ 27 ವೀಕ್ಸ್ ಅಂತಲೇ ತೋರಿಸ್ಬೇಕಾಗಿರುತ್ತೆ.
ಒಂದು 26 ವೀಕ್ಸ್ ತೋರಿಸ್ತಿರುತ್ತೆ, ಒಂದು ಡೆವಲಪ್ಮೆಂಟ್ 25 ವೀಕ್ಸ್ ತೋರಿಸ್ತಿತ್ತು, ಒಂದು ಡೆವಲಪ್ಮೆಂಟ್ 27 ತೋರಿಸ್ತಿತ್ತು. ಸೊ ಹಾಗಾಗಿ 3 ವೀಕ್ಸ್ ಲ್ಯಾಗ್ ಆಗಿದೆ ಅಂತ ಹೇಳಿದ್ರು. ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮಗು ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗಿದೆ. ಹಾಗೆ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕೂಡ ಪ್ಲೆಸೆಂಟಾಯಿಂದ ಏನು ಮಗುವಿಗೆ ಆಂಬ್ಲಿಕಲ್ ಕಾರ್ಡ್ನ ಮೂಲಕ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಮಗುವಿಗೆ ಹೋಗಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಕೂಡ ಆ ಒಂದು ಏನಿದೆ ಕಾರ್ಡ್ ಇರುತ್ತಲ್ಲ ಕರಳುಬಳ್ಳಿ, ಅದರಲ್ಲೇ ಹೋಗ್ತಾ ಇರೋವಂಥದ್ದು. ಸೊ ಬ್ಲಡ್ ಸರ್ಕ್ಯುಲೇಷನ್ನೇ ಕಡಿಮೆ ಆದಾಗ ಅದು ಕೂಡ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಡಿಮೆ ಸಿಕ್ಕಿ ಮಗುವಿನ ಡೆವಲಪ್ಮೆಂಟ್ ವೀಕ್ ಆಗಿರುತ್ತೆ. ಅಂದರೆ ಇವಾಗ 1 kg ಇರಬೇಕು ಈ ಏಜಿಗೆ, ಒಂದು 28 ವೀಕ್ಸಲ್ಲಿ 1 kg ಇರಬೇಕು ಬೇಬಿ ಅಂದರೆ ಒಂದು 850 ಗ್ರಾಮ್ಸ್ ಇರೋವಂಥದ್ದು, 150 ಗ್ರಾಮ್ ಕಡಿಮೆ ಇರೋವಂಥದ್ದು, ಆ ರೀತಿಯಾಗಿ ಇರುತ್ತೆ. ಸೊ ಇದನ್ನು IUGR ಅಂತ ಕನ್ಸಿಡರ್ ಮಾಡ್ತಾರೆ, ಇಂಟ್ರಾ ಯೂಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಹೇಳಿ. ಅಂದರೆ ತುಂಬ ಅರ್ಲಿಯಾಗಿ ಆಗಿತ್ತು, 32 ವೀಕ್ಸು 34 ವೀಕ್ಸಲ್ಲಿ ಈ ರೀತಿ ಆಗೋದು ಕಾಮನ್ ಆಗಿರುತ್ತೆ. 30 ವೀಕ್ಸ್ನ ಒಳಗಡೆ ಆಗೋವಂಥದ್ದು ಸ್ವಲ್ಪ ಪ್ರಾಬ್ಲಮೇನೆ, ಯಾಕಂದರೆ ಮಗು ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ಸ್ ಆಗಿರೋದಿಲ್ಲ, ಇನ್ನು ಲಂಗ್ಸ್ ಎಲ್ಲ ಮೆಚುರಿಟಿ ಬಂದಿರೋದಿಲ್ಲ. ಎಲ್ಲ ಪಾರ್ಟ್ಸು ಡೆವಲಪ್ಮೆಂಟ್ ಆಗಿರುತ್ತೆ, ಎಲ್ಲವುದು ಕೂಡ ನಾರ್ಮಲ್ ಆಗಿರುತ್ತೆ, ಲಂಗ್ಸ್ನ ಮೆಚುರಿಟಿ ಬಂದಿರೋದಿಲ್ಲ, ಲಂಗ್ಸ್ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಉಸಿರಾಟದ ತೊಂದರೆಗಳು ತುಂಬಾ ಇರುತ್ತೆ. ಆ ರೀತಿ ಆಗಿತ್ತು. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಅವರ ಸಿಸ್ಟರ್ ಮನೆ ಖಾಲಿ ಇತ್ತು ತುಮಕೂರಿನಲ್ಲಿ, ಅವರು ಬಾಣಂತನಕ್ಕೆ ಅಂತ ಹೇಳಿ ಅವ್ರ ಊರಿಗೆ ಹೋಗಿದ್ರು. ಸೊ ನಾವು ಹೋಗಿ ಅಲ್ಲಿರೋಣ ಸ್ವಲ್ಪ ದಿನ, ಏನಾದರೂ ಎಮರ್ಜೆನ್ಸಿ ಅಂದರೆ ಊರಿಂದ ಹೋಗೋದಕ್ಕೇ ಒಂದು 1.25 ಅವರ್ ಬೇಕಾಗಿತ್ತು ನಮ್ಮೂರಿಂದ ತುಮಕೂರಿಗೆ ಹೋಗೋದಕ್ಕೆ. ಸೊ ಹಾಗಾಗಿ ಹೋಗಿ ಅಲ್ಲೇ ಇರೋಣ ಸ್ವಲ್ಪ ದಿನ ಅಂತ ಹೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕೂಡ ಅವತ್ತೊಂದು ಪೂಜೆ ಇತ್ತು, ಪೂಜೆನ ಮುಗಿಸ್ಕೊಂಡು ಹೊರಟ್ವಿ. ಅವತ್ತು ಕೂಡ ಸ್ಕ್ಯಾನಿಂಗ್ ಇತ್ತು. ಸೊ ನಾವೇನು ಅಂದ್ಕೊಂಡ್ವಿ, ನಾಳೆ ಬೆಳಗ್ಗೆ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲೇ ಸಾಕಾಗಿರುತ್ತೆ, ಅದನ್ನೆಲ್ಲ ತೊಗೊಂಡೋಗಿರೋ ಮನೆ ಸಾಮಾನೆಲ್ಲ ಅಲ್ಲಿ ಸೆಟಲ್ ಮಾಡಿಕೊಂಡು ಸುಸ್ತಾಗಿರುತ್ತೆ, ಮತ್ತು ನಾಳೆ ಬೆಳಗ್ಗೆನೇ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಹಾಸ್ಪಿಟಲ್ಗೆ ಹೋಗೋದು ಏಕೆ, ಇವಾಗ ಹೋದಾಗಲೇ ಡೈರೆಕ್ಟ್ ಸ್ಕ್ಯಾನಿಂಗ್ ಹೋಗ್ಬಿಡೋಣ, ಟೋಕನ್ ಬುಕ್ ಮಾಡಿರು ಅಂತ ಹೇಳಿದ್ರು. ಸೊ ನಾನು ಟೋಕನ್ ಬುಕ್ ಮಾಡಿದ್ದೆ, ಸಿಕ್ತು. ಸಂಜೆ 5 ಗಂಟೆಗೆ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ. ಸ್ಕ್ಯಾನಿಂಗ್ ಕೂಡ ಮುಗೀತು. ಆ್ಯಕ್ಚುಲಿ ನಾನು ತೋರಿಸ್ತಿದ್ದಂಥ ಡಾಕ್ಟರ್ ಶೈಲಜಾ ಅವರು ಆ್ಯಕ್ಚುಲಿ ಸಾಯಂಕಾಲದೊತ್ತು ಸಿಗ್ತಾ ಇರಲಿಲ್ಲ. ಸೊ ಅವತ್ತು ನಮ್ಮ ಲೆಕ್ಕಿಲಿ ಅವರು OT ಇತ್ತಂತೆ ಒಂದು, ಸೊ ಅದಕ್ಕೋಸ್ಕರ ಬಂದಿದ್ದರು. ಸೊ ಅಲ್ಲೇ ನಾವು ಹೋಗ್ತಿದ್ದಂಗೆ ಎದುರಿಗೇ ಸಿಕ್ಕಿದ್ರು. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿದ್ವಿ, BP ಎಲ್ಲ ಚೆಕ್ ಮಾಡೋಕ್ಕೆ ಹೇಳಿದ್ರು. BPನ ಚೆಕ್ ಮಾಡಿದಾಗ BP ಜಾಸ್ತಿ ಆಗಿತ್ತು, 140 ಏನೋ ಇತ್ತು, 140/90 100 ಆ ಥರ ಏನೋ ಇತ್ತು. ಸೊ BP ಜಾಸ್ತಿ ಆಗಿದೆ, ಇವಾಗಲೇ ಇಮಿಡಿಯೇಟ್ ಅಡ್ಮಿಟ್ ಆಗಬೇಕು ಅಂದರು. ಮ್ಯಾಮ್ ಈ ಥರ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ, ಮನೆ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ನಾಳೆ ಬೆಳಗ್ಗೆನೇ ಬಂದು ಅಡ್ಮಿಟ್ ಆಗ್ತೀನಿ ಅಂತ ಹೇಳಿದೆ. ಸೊ ಅವ್ರು ಹೇಳಿದ್ರು, ಇಲ್ಲ ಆಗೋದೇ ಇಲ್ಲ, ಇವಾಗಲೇ ಅಡ್ಮಿಟ್ ಆಗಬೇಕು, ಯಾವ ಮನೆ ಹತ್ರನೂ ಹೋಗೋಗಿಲ್ಲ, ನಿಮ್ಗೆ ಏನೇ ಬೇಕಿದ್ರೂ ನಿಮ್ಮ ಹಸ್ಬೆಂಡ್ ಹತ್ರ, ನಿಮ್ಮ ಮನೆಯವ್ರ ಹತ್ರ, ನಿಮ್ಮ ಅಮ್ಮಂಗೆ ಎಲ್ಲ ಕಾಲ್ ಮಾಡಿ ಹೇಳಿ ತರಿಸ್ಕೊಡಿ, ಇವಾಗಂತೂ ಕಳಿಸೋದಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಓಕೆ ಅಂತ ಹೇಳಿ ಹೋದ್ವಿ. ಸ್ಟೆರಾಯ್ಡ್ಸ್ ಅಂತನೋ ಏನೋ ಒಂದು ಇಂಜೆಕ್ಷನ್ನು ಮಗುವಿನ ಲಂಗ್ಸ್ ಮೆಚ್ಯೂರಿಟಿಗೋಸ್ಕರ ಹಾಕ್ತಾರೆ. ಮೊದಲೇ ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋದು ಗೊತ್ತಾದಾಗ ಇದನ್ನು 2 ಇಂಜೆಕ್ಷನ್ನ ಹಾಕ್ತಾರೆ. ಇವತ್ತೇನು ಟೈಮಿಗೆ ಹಾಕಿರ್ತಾರೋ ನಾಳೆ ಕೂಡ ಸೇಮ್ ಟೈಮಿಗೆ ಇನ್ನೊಂದು ಇಂಜೆಕ್ಷನ್ನ ಹಾಕ್ತಾರೆ. ಸೊ ಅದನ್ನು ಕೂಡ ಹಾಕಿದ್ರು. ಎವರಿ 2 days ಒನ್ಸು ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ರು. ಸೊ ಹಾಸ್ಪಿಟಲ್ನಲ್ಲೇ ಇದ್ದೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಇದ್ವಿ. ಸದ್ಯಕ್ಕೆ ಮನೆಯವ್ರನ್ನ ಯಾರನ್ನೂ ಕರೆಸ್ಕೊಂಡಿರಲಿಲ್ಲ. ಒಂದು 5-6 days ಏನೋ ಇದ್ವಿ ಅನಿಸುತ್ತೆ. 2 days ಒಂದ್ಸಲ ಬರ್ಕೊಟ್ರು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಬರ್ತಾ ಇದ್ವಿ ಡೈಲಿ. ಬ್ಲಡ್ ಫ್ಲೋ ಎಲ್ಲ ಇನ್ನೂ ಪರವಾಗಿಲ್ಲ, ಇನ್ನೊಂದು 10 ದಿನ ಮುಂದಕ್ಕೆ ಹಾಕ್ಬೋದು ಅಂತ ಹೇಳ್ತಿದ್ರು ಡೆಲಿವರಿನ. ಸೊ ನೆಕ್ಸ್ಟ್ ಏನಾಯಿತು ಅಂದರೆ
ಬ್ಲಡ್ ಫ್ಲೋ ಕೂಡ ಕಡಿಮೆ ಆಗ್ತಾಯಿತ್ತು. ಬ್ಲಡ್ ಫ್ಲೋಗಿಂತನೂ ನನಗೆ ಬಿ ಪಿ ಅನ್ನೋದು ಕಂಟ್ರೋಲ್ಗೆ ಸಿಗಲಿಲ್ಲ. ಬಿ ಪಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. 140 ಇದ್ದಿದ್ದು 160 ಆಯಿತು, 160 ಇದ್ದಿದ್ದು 180 ಆಯಿತು. 180ಇಂದ ಸ್ವಲ್ಪನೂ ಕಡಿಮೆ ಆಗ್ತಿರಲಿಲ್ಲ, 170 180ನೇ ಇತ್ತು. ಸೊ ಹಾಗಾಗಿ ಇದು ಪ್ರಿಯಕ್ಲಾಂಪ್ಸಿಯಾ ಅಂತ ಹೇಳಿ ಬಿ ಪಿ ಜೊತೆಯಲ್ಲಿ ಯೂರಿನಲ್ಲಿ ಆಲ್ಬಮಿನ್ ಅನ್ನುವಂಥ ಒಂದು ಕಂಟೆಂಟು ಪಾಸಿಟಿವ್ ಬಂದಿತ್ತು. ಅಂದರೆ 4+ ಇರುತ್ತೆ ಅದರಲ್ಲಿ. ನನಗೆ 1+ ಇದ್ದರೆ ಓಕೆ ಪರವಾಗಿಲ್ಲ ಅನ್ನೋ ಲೆಕ್ಕಕ್ಕಿರುತ್ತೆ. ಇದು 2+, 3+, 4+ ಅಂತ ಹೇಳಿ ನನಗೆ 4+ ಕೂಡ ಇತ್ತು. ಸೊ ಅದೇನು ಮಾಡುತ್ತೆ ಅಂದರೆ ನಮ್ಮ ಒಂದು ತಾಯಿ ಏನಿರ್ತಾರೆ ಅವರ ಒಂದು ಆರ್ಗ್ಯಾನನ್ನು ಡ್ಯಾಮೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಿಡ್ನಿ, ಲಿವರ್, ಹಾರ್ಟ್ ಆಗಿರ್ಬೋದು, ಏನನ್ನ ಕೂಡ ಬೇಕಾದರೂ ಡ್ಯಾಮೇಜ್ ಮಾಡ್ಬೋದು. ಅದರಿಂದ ಯಾವುದೇ ಒಂದು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಒಂದು ಟ್ರೀಟ್ಮೆಂಟ್ ಇಲ್ಲ. ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅದು ಕಡಿಮೆ ಆಗೋದೇ ಇಲ್ಲ. ಅದರ ಒಂದು ಟ್ರೀಟ್ಮೆಂಟ್ ಏನಂದರೆ ಡೆಲಿವರಿ ಮಾಡಬೇಕು. ಡೆಲಿವರಿ ಮಾಡಿ ಮಗು ಜೊತೆ ಪ್ಲೆಸೆಂಟನ್ನು ಆಚೆ ತೆಗಿಬೇಕು. ಪ್ಲೆಸೆಂಟನ್ನು ಆಚೆ ತೆಗೆದ್ರೆ ಮಾತ್ರ ಆ ಒಂದು ಕಂಟೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಅದರಿಂದ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಪ್ಲೆಸೆಂಟ ಏನಿದೆ ಕಸದ ಚೀಲ ಅದು ಒಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದು ಒಡ್ಕೊಂಡ್ರೆ ಆಟೋಮೆಟಿಕ್ ಮಗು ಅಲ್ಲೇ ಸತ್ತೋಗುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ತಾಯಿಗೆ ಫಿಟ್ಸ್ ಬರೋ ಅಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಎಕ್ಲಾಂಪ್ಸಿಯಾ ಅಂತ ಕರೀತಾರೆ. ನೆಕ್ಸ್ಟ್ ಕಂಡೀಷನ್ ಅದು. ಸೊ ಆ ರೀತಿ ಆಗೋದು ಬೇಡ ಅಂತ ಹೇಳಿ ಸೊ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದವ್ರ ಜೊತೆ ಕೂಡ ಅವರು ಡಾಕ್ಟರ್ ಡಿಸ್ಕಸ್ ಮಾಡಿದ್ರು ಅನಿಸುತ್ತೆ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವತ್ತೊಂದು ದಿನ. ಸೊ ಒಂದು 11 o'clock ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ಮೇಡಮ್ ರೌಂಡ್ಸಿಗೆ ಬಂದಿದ್ದರು. ಬಂದು ರಿಪೋರ್ಟ್ನ ಚೆಕ್ ಮಾಡಿ ಹೇಳಿದರು, ವಿದ್ಯಾ ಇವಾಗ ಡೆಲಿವರಿ ಮಾಡಬೇಕು, ಇಮಿಡಿಯೇಟ್ ರೆಡಿಯಾಗಿ ಊಟಿಗೆ ಅಂತ ಹೇಳಿ. ಮನೆಯವ್ರನ್ನ ಯಾರನ್ನಾದರೂ ಕರೆಸ್ಕೊಳ್ಳೋ ಹಾಗಿದ್ರೆ ಕರೆಸ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿವರೆಗೂ ಕೂಡ ಮನೆಯವ್ರು ಯಾರೂ ಬಂದಿರಲಿಲ್ಲ. ನನ್ನ ಹಸ್ಬೆಂಡ್ ಒಬ್ಬರೇ ಮೇಂಟೈನ್ ಮಾಡ್ತಿದ್ರು. ನೆಕ್ಸ್ಟು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಮಗುವಿನ ವೆಯ್ಟ್ ಇದ್ದಿದ್ದು ಜಸ್ಟ್ 860 grams ಇದೆ ಅಪ್ರಾಕ್ಸಿಮೇಟ್ಲಿ. ಅದೂ ಸ್ಕ್ಯಾನಿಂಗಲ್ಲಿ ಏನು ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ. 100 ಗ್ರಾಮ್ ಲೆಸ್ ಆದರೂ ಇರ್ಬೋದು, 100 ಗ್ರಾಮ್ ಜಾಸ್ತಿನಾದರೂ ಇರ್ಬೋದು, ಹೇಳೋದಕ್ಕಾಗಲ್ಲ ಅಂತ ಹೇಳಿದರು. ಇರೋದೇ 850 860 ಗ್ರಾಮ್ಸು. ಅದರಲ್ಲೂ 100 ಗ್ರಾಮ್ ಲೆಸ್ ಆಗಿದ್ದರೆ ಅಂತ ಯೋಚನೆ ಮಾಡಿದಾಗ ತುಂಬಾ ಕಷ್ಟ ಇತ್ತು ಆ ಒಂದು ಟೈಮೆಲ್ಲ. ಏನಪ್ಪ ಇಷ್ಟೆಲ್ಲ ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸು, ಮೆಡಿಕೇಷನ್ಸ್ನ ತೊಗೊಂಡ್ರೂ ಬಿ ಪಿ ಬಂತು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಯ್ತಲ್ಲ ಅನ್ನೋದೊಂದು ಬೇಜಾರಿತ್ತು. ಸೊ ಓಕೆ, ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಇವಾಗ ಡೆಲಿವರಿ ಆಗಲಿ ಏನಾಗಲ್ಲ. ಸೊ ನಾನು ಕೂಡ ತುಂಬ ಜನನೆಲ್ಲ ಕೇಳಿದ್ದೆ. ಅಲ್ಲಿ ಕೂಡ ಸಿಸ್ಟರ್ ಸ್ಟಾಫ್ಸ್ ಏನಿದ್ದಾರೆ ತುಂಬಾ ಹಾಸ್ಪಿಟಲ್ನಲ್ಲಿ ಫ್ರೆಂಡ್ಲಿ ಆಗಿದ್ದರು. ಸೊ ಅವರು ಕೂಡ ಬಂದು ಹೇಳ್ತಾಯಿದ್ರು, ಇಂಥವು ಎಷ್ಟೋ ಡೆಲಿವರಿ ಆಗಿದ್ದಾವೆ ನಮ್ಮ ಹಾಸ್ಪಿಟಲ್ನಲ್ಲಿ. 750 grams ಇರೋವಂಥ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾವೆ, ಇವಾಗ ಬರ್ತಿರ್ತವೆ, ನಾವು ನೋಡ್ತೀವಲ್ಲ ಅಂತ ಎಲ್ಲ ಹೇಳ್ತಿದ್ರು ಸಮಾಧಾನಕ್ಕೆ. ಸೊ ಓಕೆ, ನಾವು ಟೈಮ್ನ ಕೇಳ್ಕೊಂಡ್ವಿ, ಒಳ್ಳೆ ಟೈಮ್ ಯಾವುದಿದೆ ಅಂತ ಹೇಳಿ. ಜಸ್ಟ್ ಅವರು ಹೇಳಿದ್ದು 2 o'clock ಒಳಗಡೆ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಶುಕ್ರವಾರ ಆಗಿತ್ತು ಅವತ್ತು. ಸೊ ಓಕೆ, ಮುಂದಕ್ಕೆ ಹಾಕೋದೇನು ಬೇಡ, ಶುಕ್ರವಾರ ಅಲ್ವಾ, ಒಳ್ಳೆಯ ದಿನ ಅಂತ ಹೇಳಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾವೇನು ನೆಕ್ಸ್ಟ್ ಡೇ ಮಾಡಿ ಅಂತ ಏನು ಹೇಳಲಿಲ್ಲ. ಸೊ ನಮಗೂ ಕೂಡ ರಿಸ್ಕ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ಅವತ್ತು 2 o'clock ಅಂದರೆ 12 o'clock ಬಂದು ಹೇಳಿದ್ರು ಡೆಲಿವರಿ ಮಾಡಬೇಕಂತ ಹೇಳಿ. ಅದೆಲ್ಲ OT ಪ್ರಿಪ್ರೇಷನ್ ಅಂದರೆ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಲ್ವಾ. ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ. ನಾನು ಸ್ನಾನ ಮಾಡಿ ರೆಡಿಯಾಗಿ ಬಂದೆ ಆಚೆ. ಹೆಡ್ ಬಾತ್ ಮಾಡಿದ್ದೆ ನಾನು, ಯಾಕಂದರೆ ಮತ್ತೆ ಒಂದು 5 days ಆದ್ರೂ ತಲೆ ಸ್ನಾನ ಮಾಡೋದಕ್ಕಾಗೋದಿಲ್ಲ. ಒಂದು 6-7 daysನೇ ತಲೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಅವರು ಬಂದು ನರನ ಚೆಕ್ ಮಾಡಿದ್ರು, ಫ್ಲೂಯಿಡ್ನ ಹಾಕೋದಕ್ಕೆ ಅಂತ ಹೇಳಿ. ಸೂಜಿ ಹಾಕೋದಕ್ಕೆ ಚೆಕ್ ಮಾಡ್ತಾರೆ. ಯಾವ ಕೈನಲ್ಲೂ ನರ ಸಿಗ್ತಾ ಇಲ್ಲ, ಯಾವ ವೇನ್ ಕೂಡ ಸಿಗ್ತಾ ಇಲ್ಲ ಎಲ್ಲಿ ಹುಡ್ಕಿದ್ರು. ಯಾಕೆ ಅಂದರೆ ನಾನು ಬಿ ಪಿ ಬಂದಿದ್ದರಿಂದ ತುಂಬ ಊದ್ಕೊಂಡ್ಬಿಟ್ಟಿದೆ. ಅಂದರೆ
ಸಿಕ್ಕಾಬಟ್ಟೆ ದಪ್ಪ ಆಗ್ಬಿಟ್ಟಿದ್ದೆ. ಕೈಯಲ್ಲಿ ಏನು ನರಗಳು ಕಾಣ್ತಾನೆ ಇರಲಿಲ್ಲ. ಬ್ಲಡ್ ಡ್ರಾ ಮಾಡೋದಕ್ಕೂ ಕೂಡ ಅಷ್ಟೇ ಆ ರೀತಿ ಪರಿಸ್ಥಿತಿನಲ್ಲೂ ಅವರು ಒಂದೇ ಸಲಕ್ಕೆ ಹಾಕಿದ್ರು. ಸೊ ಅದೆಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟು ವಿನಯ್ಗೆ ಹೇಳಿದರು ಬ್ಲಡ್ ಬೇಕಾಗುತ್ತೆ, ಯಾಕಂದರೆ ನಾನು ಬ್ಲಡ್ ತಿನ್ನರ್ನ ತುಂಬ ದಿನದಿಂದ ತಗೊಳ್ತಾ ಇದ್ದಿದ್ದರಿಂದ ಸೊ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗುತ್ತೆ, ಬ್ಲಡ್ ಬೇಕು ಅಂತ ಹೇಳಿ ಬ್ಲಡ್ ಬ್ಯಾಂಕಿಗೆ ಕಳಿಸಿದ್ರು. ಸೊ ಇಟ್ಸ್ ವೆರಿ ಅರ್ಜೆಂಟ್. ಬ್ಲಡ್ ಬ್ಯಾಂಕಿಗೆ ಕೂಡ ಅವನು ಹೋಗಿದ್ದಾನೆ. ಇಲ್ಲಿ OT ಇಮಿಡಿಯೇಟ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಸೈನ್ ಹಸ್ಬೆಂಡ್ದೇ ಸೈನ್ ಆಗಬೇಕು ಅಂತ ಹೇಳಿ ಕೂತಿದ್ರು. ಸೊ ಅವನು ಅಲ್ಲಿ ಹೋಗಿದ್ದಾನೆ. ಅಲ್ಲಿ ಹೋಗಿರೋನು ಕೂಡ ಇಲ್ಲ ಇವಾಗ ಸೈನ್ ಹಾಕಿದ್ರೇ ಮಾಡೋದು, ಬೇಗ ಬನ್ನಿ ಅಂತ ಹೇಳಿ ಅಲ್ಲಿಂದ ಮತ್ತೆ ಇಲ್ಲಿ ಕರ್ಸ್ಕೊಂಡ್ರು. ಸೊ ಇದ್ರ ಜೊತೆಯಲ್ಲಿ NICU ಸಿದ್ಧಗಂಗಾ ಹಾಸ್ಪಿಟಲ್ನಲ್ಲಿ NICU ಅಡ್ಮಿಷನ್ ಬೇಕಿತ್ತು. ಸೊ ಅಲ್ಲಿ ಹೋಗಿ ಅಲ್ಲೇನು ಪ್ರೊಸೀಜರ್ ಇತ್ತು ಅದನ್ನು ಮುಗಿಸ್ಕೊಂಡು ಡಾಕ್ಟರ್ಗೆಲ್ಲ ಇನ್ಫಾರ್ಮ್ ಮಾಡಿ, ಅಲ್ಲಿರೋಂಥ ನರ್ಸ್ಗಳಿಗೆಲ್ಲ ಇನ್ಫಾರ್ಮ್ ಮಾಡಿ ಅವ್ರನ್ನ ಕೂಡ ಕರ್ಕೊಂಡು ಬರಬೇಕಿತ್ತು ಇಮ್ಮಿಡಿಯೇಟು. ಯಾಕಂದರೆ ಮಗುನ NICUಗೆ ಶಿಫ್ಟ್ ಮಾಡಬೇಕಿತ್ತು. ಅದ್ರ ಜೊತೆಗೆ OTಗೆ ಬೇಕಾಗಿರೋಂಥ ಏನು ಮೆಡಿಸಿನ್ಸ್ ಎಲ್ಲ ಇರುತ್ತಲ್ಲ, ಆ ಡ್ರಿಪ್ಸ್ ಬಾಟಲ್ಸು, ಏನೇನೆಲ್ಲ ಇದು ಕಾಟನ್ಸು ಟಿಶ್ಯೂಸು ಏನೇನು ಬೇಕೋ ಅದೆಲ್ಲ ತೊಗೊಂಡು ಬರೋದಕ್ಕೆ ಮೆಡಿಕಲ್ ಶಾಪ್ ಮೇಲ್ಗಡೆನೇ ಇತ್ತು. ಸೊ ಅಲ್ಲಿ ಹೋದರೆ ಅಲ್ಲಿ ಕೂಡ ಲೇಟ್ ಮಾಡಿದ್ದಾರೆ. ಸೊ ಯಾರಿಗೋ ಇನ್ನೊಬ್ಬರು ಡೆಲಿವರಿ ಆಗಬೇಕಿತ್ತು ಅವತ್ತೇ. ಸೊ ಅವರಿಗೆ ಅಂತ ಎತ್ತಿಟ್ಟಿದ್ದನ್ನ ಇಸ್ಕೊಂಬಂದಿದ್ದಾರೆ ಅರ್ಜೆಂಟಲ್ಲಿ. ಸೊ ಇಲ್ಲಿಗೆ ಬಂದಾಗ ಡಾಕ್ಟರ್ಸ್ ಎಲ್ಲ ಬೈತಾಯಿದ್ರು. ಸೊ ನಾವು ಗ್ಲೌಸಸ್ ಇವರಿಗೆ ಬ್ಲೀಡಿಂಗ್ ತುಂಬ ಆಗ್ತಿರೋದ್ರಿಂದ ಜಾಸ್ತಿ ಗ್ಲೌಸು, ಜಾಸ್ತಿ ಕಾಟನ್ನು ಎಲ್ಲ ಬರ್ದಿದ್ವಿ. ನೀವು ಯಾರಿಗೋ ಕೊಟ್ಟಿರೋದನ್ನ ತೊಗೊಂಬಂದು ಕೊಟ್ಟಿದ್ದೀರಾ, ನಾವೇ ಹೋಗಿ ಮತ್ತೆ ಥರ ಮಾಡಿದ್ರಿ ಅಂತ ಎಲ್ಲ. ಸೊ ಫೈನಲಿ ತುಂಬ ಭಯದಲ್ಲೇ ಒಳಗಡೆ ಹೋದೆ. OT ಫುಲ್ AC, ಫುಲ್ಲು ಚಳಿ ಆಗ್ತಾಯಿತ್ತು. ಅನಸ್ತೇಷಿಯಾ ಕೊಡೋರು ಒಂದು 15 ಮಿನಿಟ್ಸ್ ಲೇಟಾಗಿ ಬಂದರು. OT ಒಳಗಡೆ ಹೋಗಿ ಮಲಗಿಸಿದ್ರು. ಸೊ ಅನಸ್ತೇಷಿಯಸ್ಟ್ ಕೂಡ ಬಂದರು, ಡೆಲಿವರಿ ಆಯಿತು. ಸೊ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಹೆಣ್ಮಗು ಆಗ್ಲಪ್ಪ ಅಂತ ಹೇಳಿ. ಯಾಕಂದರೆ ಗಂಡು ಪಾಪುಗಿಂತ ಹೆಣ್ಣು ಪಾಪುಗಳಿಗೆ ಸ್ವಲ್ಪ ಏನಂತಾರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಗಂಡ್ಮಕ್ಳು ತುಂಬ ಸೂಕ್ಷ್ಮ ಇರ್ತವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೆಣ್ಮಗುನೇ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಒಳಗಡೆ ಹೋದೆ. ಮಗು ಆಪ್ರೇಷನ್ ಆಯಿತು. ಮಗು ಅಳೋ ಸೌಂಡ್ ಕೇಳಿಸ್ತು. ಸೊ ಫೈನಲಿ ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಅಳೋ ಅಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಯಾವುದೇ ರೀತಿ ಮಗು ಅಳ್ಳಿಲ್ಲ ಅಂದರೆ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ, ಏನಾಗಿರ್ಬೋದು ಅಂತ ಎಲ್ಲ. ಸೊ ಮಗು ಹುಟ್ಟಿದ ತಕ್ಷಣ ಅಳಬೇಕು ಅಂತ ಹೇಳ್ತಾರೆ. ಸೊ ಇವನು ಅರ್ಥ. ಸೊ ಅದಾದಮೇಲೆ ಒಂದು 2 hours ನನಗೆ ಏನು ಪ್ರಜ್ಞೆ ಇರಲಿಲ್ಲ. ನಾನು ಯಾವ ಮಗು ಅಂತ ಕೂಡ ಕೇಳಲಿಲ್ಲ, ಅವರು ಕೂಡ ಹೇಳಲಿಲ್ಲ. ಆಚೆ ತೊಗೊಂಬಂದು ಬೇಗ ನೋಡ್ಕೊಳ್ಳಿ ಮಗುವನ್ನು, ಯಾರಾದರೂ ನೋಡೋರಿದ್ದರೆ ನಾವು NICUಗೆ ತೊಗೊಂಡೋಗ್ತೀವಿ ಅಂತ ಹೇಳಿ ಆಚೆ ನಮ್ಮ ಅಪ್ಪ, ಅಮ್ಮ, ನನ್ನ ತಂಗಿ ಹಾಗೆ ನನ್ನ ಹಸ್ಬೆಂಡ್ ಇದ್ದರು. ಸೊ ಅವರಿಗೆ ತೋರಿಸ್ಬಿಟ್ಟು ಮಗುನ NICUಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ನನ್ನ ಇದರಲ್ಲಿ OTಯಿಂದ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿದರು. ಅಲ್ಲೇ ಪಕ್ಕದಲ್ಲೇ ಇತ್ತು. ಸೊ ಅಲ್ಲಿ 1 day ಫುಲ್ ಅಲ್ಲೇ ಇರಲಿ ಅಂತ ಹೇಳಿದರು. ಸೊ ನನಗೆ ಏನು ಕಾಂಪ್ಲಿಕೇಶನ್ ಆಯ್ತಂದರೆ BP ಕೂಡ ಹೈ ಇತ್ತು, ನನಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇತ್ತು, ಮಗುಗೆ ಏನಾಗುತ್ತೋ ಅಂತ ಹೇಳಿ. ಅದ್ರ ಜೊತೆಗೆ ಹೆವಿ ಬ್ಲೀಡಿಂಗ್ ಆಗಿತ್ತು. ಯಾಕಂದರೆ ಬ್ಲಡ್ ತಿನ್ನರ್ ತೊಗೊಳ್ತಿದ್ದರಿಂದ ಫುಲ್ಲು ಬ್ಲಡ್ ಲಾಸ್ ಆಗಿತ್ತು. ಒಂದು 5 bottles ಅಷ್ಟು ವೈಟ್ ಬ್ಲಡ್ ಅಥವಾ ರೆಡ್ ಬ್ಲಡ್ ಏನಿದೆ ಅದೆಲ್ಲದನ್ನು ಕೂಡ ಹಾಕಿದ್ದಾರೆ. ಸೊ ಅದೆಲ್ಲ ಪ್ರೊಸೀಜರೆಲ್ಲ ಕಂಪ್ಲೀಟ್ ಆಗಿ ಹೋದ್ಮೇಲೆ ನನಗೆ ಒಂದು 5 o'clock ಏನೋ ಎಚ್ಚರ ಆಯಿತು. 5:30ಗೆ ಅಷ್ಟರಲ್ಲಿ ಎಲ್ಲ ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಸೊ ಅವರೆಲ್ಲ ಬಂದು ಮಾತಾಡಿಸ್ತಿದ್ರು. ಸೊ ನನಗೆ ಗೊತ್ತಾಗ್ತಾ ಇತ್ತು ಇವರೇನೆ ಅಂತ, ಬಟ್ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ, ಆ ರೀತಿ ಇತ್ತು. ಅದಾದಮೇಲೆ ನನಗೆ ಆಕ್ಸಿಜನ್ ಹಾಕಿದ್ರು, ಮಾಸ್ಕ್ನ ರಿಮೂವ್ ಮಾಡಿದ್ರೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನನಗೆ ಅಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು, ಏನು ಈ ಥರ ಆಗಿದೆಯಲ್ಲ, ಉಸಿರಾಡೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ ನನಗೆ ಅಂತ ಹೇಳಿ. ಆಮೇಲೆ ಪಲ್ಸ್ ರೇಟ್ ಏನಿದೆ ಅದು ಜಾಸ್ತಿ ಆಗ್ತಾನೇ ಇರಲಿಲ್ಲ. ಏನಕ್ಕೆ ಅಂತಲೇ ಗೊತ್ತಿಲ್ಲ, ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇರಲಿಲ್ಲ. ಡಾಕ್ಟರ್ಗೆ ಕೂಡ ಸ್ವಲ್ಪ ಭಯ ಆಗಿತ್ತು, ಪೇಷಂಟ್ಗೆ ಏನಾಗುತ್ತೋ ಅನ್ನೋ ಥರ. ಸೊ ಅಲ್ಲಿನೇ ನನ್ನ ಜೊತೆ ಒಬ್ಬರು ಸಿಸ್ಟರ್ನ ಕೂಡ ಬಿಟ್ಟಿದ್ರು, ನರ್ಸ್ನ.
ಹಾಗೆ ಒಬ್ಬರು ಆಯಾನ ಕೂಡ ಇದ್ದರು ನನ್ನ ಜೊತೆಯಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ. ಸೊ ಎವ್ರಿ ಅರ್ಧ ಗಂಟೆಗೊಂದು ಸಲ ಅವರಿಗೆ ನನ್ನ ಬಿ ಪಿ ಪಲ್ಸು ಎಲ್ಲ ಹೇಗಿದೆ ನನ್ನ ಕಂಡೀಷನ್ ಅಂತ ಹೇಳಿ ಡಾಕ್ಟರು ಅವ್ರಿಗೂ ಅಪ್ಡೇಟ್ ಕೊಡೋದಕ್ಕೆ ಹೇಳಿ ಹೋಗಿದ್ದರು. ಸೊ ಕಂಡೀಷನ್ ತುಂಬಾ ಬ್ಯಾಡ್ ಆಗಿತ್ತು. ನನ್ನ ತಲೆಯಲ್ಲಂತೂ ಓಡ್ತಾ ಇದ್ದಿದ್ದು ಮಗು ಆರಾಮಾಗಿದ್ದಾನಾ, ಅಲ್ಲಿ ಎಲ್ಲ ಓಕೆನಾ ಅಂತ ಹೇಳಿ ವಿನಯ್ ಬಂದಾಗೆಲ್ಲ ಕೇಳ್ತಾ ಇದ್ದೆ. ಅವತ್ತು ನೈಟಂತೂ ಫುಲ್ ನಿದ್ದೆನೇ ಬಂದಿರಲಿಲ್ಲ ನನಗಂತೂ. ಟೈಮ್ ಎಷ್ಟು ಮೇಡಮ್, ಟೈಮ್ ಎಷ್ಟು ಬೆಳಕಾಯ್ತಾ ಅಂತ ಕೇಳ್ತಾ ಇದ್ದೆ ಅವರನ್ನು. ಅದಾದಮೇಲೆ NICUಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವೆಂಟಿಲೇಷನ್ ಎಲ್ಲ ಹಾಕಿದ್ದಾರೆ. ಸೊ ವೆಂಟಿಲೇಷನ್ನಲ್ಲಿ 7 ಡೇಸ್ ಇದ್ದ ಪಾಪು. 7 ಡೇಸ್ವರೆಗೂ ವೆಂಟಿಲೇಷನ್ ರಿಮೂವ್ ಮಾಡಿದ್ರೆ ಅವನಿಗೆ ಆಕ್ಸಿಜನಲ್ಲಿ ಉಸಿರಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ಕಂಪ್ಲೀಟ್ಲಿ 7 ಡೇಸ್ ಇದ್ದ. ನನ್ನ 6 ಡೇಸಿಗೆ ಡಿಸ್ಚಾರ್ಜ್ ಮಾಡಿದ್ರು. ಅವನ ಕಂಡೀಷನನ್ನು ನೋಡಿಕೊಂಡು ಓಕೆ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಅಂತ ಹೇಳಿದಾಗ ನನ್ನನ್ನು ಕೂಡ 6th ಡೇಗೆ ಡಿಸ್ಚಾರ್ಜನ್ನ ಮಾಡಿದ್ರು. ನಾನು 3 ಡೇಸ್ ನನಗೆ ಆಕ್ಸಿಜನ್ನಲ್ಲಿ ಇದ್ದೆ. ನಾನು ಕೂಡ 3 ಡೇಸ್ವರೆಗೂ ನನಗೆ ಆಕ್ಸಿಜನ್ ಬಿಟ್ಟು ನಾರ್ಮಲಾಗಿ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ಉಸಿರಾಡಿದ್ರು ಕೂಡ ನನ್ನ ಪಲ್ಸ್ ರೇಟ್ ಅಂತೂ ಜಾಸ್ತಿ ಆಗ್ತಾನೆ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಆಕ್ಸಿಜನ್ ಮಾಸ್ಕ್ನ ತೆಗಿಯೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ 3 ಡೇಸ್ ಆದಮೇಲೆ ಒಂದು 2nd ಡೇಗೆ ನಾನು ಎಲ್ಲ ಎದ್ದು ಓಡಾಡಿದೆ ಆರಾಮಾಗಿ. ನನಗೇನು ಅಷ್ಟೊಂದು ಪೇಯ್ನ್ಫುಲ್ ಅನ್ನಿಸ್ಲಿಲ್ಲ, ಯಾಕಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಮಗು ಮೇಲೆ ಇತ್ತು. ಹಾಗಾಗಿ ಆರಾಮಾಗಿ ಎದ್ದು ಒಬ್ಬಳೇ, ಯಾರ್ದು ಸಪೋರ್ಟ್ ಇಲ್ದಲೇ ನಾನೇ ಒಬ್ಬಳೇ ನಿಂತ್ಕೊಂಡು ಅವರೇ ಎತ್ತಿ ನಿಲ್ಲಿಸೋರು. ಸೊ ಅದಾದಮೇಲೆ ಓಡಾಡೋದೆಲ್ಲ ನಾನೇ ಮಾಡಿಕೊಂಡೆ, ಯಾರನ್ನೂ ಹಿಡ್ಕೊಂಡು ಎಲ್ಲ ಓಡಾಡಿದ್ದು ಎಲ್ಲ ಏನು ಮಾಡಲಿಲ್ಲ. ಸೊ ಆರಾಮಾಗಿ ಇದ್ದೆ. ಸೊ ಮಗು ನೋಡಬೇಕು ಅನ್ನೋದಿತ್ತು, ಬಟ್ ಡಿಸ್ಚಾರ್ಜ್ ಆಗೋವರೆಗೂ ಇಲ್ಲಿಂದ ಕಳಿಸೋದಿಲ್ಲ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿ ಮಗು ಚೆನ್ನಾಗಿದೆ ಅಂತ ಹೇಳೋರೆಲ್ಲ ಡೈಲಿ ಹೋಗಬೇಕಿತ್ತು. ಮೆಡಿಸಿನ್ಸ್ ಎಲ್ಲ ಏನು ಬೇಕು NICUಗೆ ಎಲ್ಲ ನಾವೇ ಹೋಗಿ ಕೊಡಿಸಿ ಬರಬೇಕಿತ್ತು. ವಿನಯ್ ಅಲ್ಲಿ ಹೋಗಿ ಬಂದು ಮಾಡ್ತಾಯಿದ್ರು. ಥ್ರೂಔಟ್ ಸಿಸೇರಿಯನ್ ಆದಾಗ ಕೂಡ ನನ್ನ ಹಸ್ಬೆಂಡೇ ನನ್ನ ಜೊತೆಯಲ್ಲಿ ಇದ್ದಿದ್ದು. ಪ್ರತಿಯೊಂದರಲ್ಲೂ ಅವನೇ ನನ್ನ ಜೊತೆಯಲ್ಲಿ, ಎಲ್ಲದಕ್ಕೂ ಅವರೇ ನನಗೆ ಸಪೋರ್ಟ್ ಮಾಡಿದ್ದು. ಸೊ ಬೇಬಿ 7 ಡೇಸ್ ಆದಮೇಲೆ ವೆಂಟಿಲೇಷನ್ನ ತೆಗೆದು ಆಕ್ಸಿಜನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಕ್ಸಿಜನ್ನಲ್ಲಿ ಆರಾಮಾಗೇ ಇದ್ದಾನೆ ಅಂತ ಹೇಳಿದ್ರು. ಸೊ ಫೀಡಿಂಗ್ ಎಲ್ಲ ಹೇಗೆ ಅಂತಂದರೆ, ಫೀಡಿಂಗ್ನ ಒಂದು 10 ಡೇಸಿಗೆ ಕೊಟ್ಟರು ಅನಿಸುತ್ತೆ ನಮ್ಮ ಪಾಪುಗೆ. 8 ಡೇಸಿಗೆ 8th ಡೇಗೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ml ಅಂದರೆ 1 ml. ಫಸ್ಟ್ ಅವನಿಗೆ ಕೊಟ್ಟಿದ್ದು 1 ml ಮಿಲ್ಕು. ಸೊ ಅದನ್ನು ಡೈರೆಕ್ಟಾಗಿ ಹೊಟ್ಟೆಗೆ ಹೋಗೋ ಥರ ಒಂದು ಟ್ಯೂಬಲ್ಲಿ ಕೊಡ್ತಾಯಿದ್ರು. ಸೊ 1 ml. ಸೊ ನೆಕ್ಸ್ಟ್ ಡೇ ಅದನ್ನು ಕುಡಿದು ಜೀರ್ಣ ಮಾಡ್ಕೊಳ್ತಂದರೆ 2 ml, ನೆಕ್ಸ್ಟ್ 3 ml, ಇದೇ ರೀತಿ ಸ್ಟಾರ್ಟ್ ಮಾಡ್ತಾ ಹೋದರು. ಒಂದು 10 mlವರೆಗೂ ಕುಡ್ದಾದಮೇಲೆ ಸೊ ಅವನು ವಾಮಿಟ್ ಮಾಡಿಕೊಂಡ. ಸೊ ವಾಮಿಟ್ ಕಲರ್ ಚೇಂಜ್ ಆಗಿ ಬಂದಿದೆ ಅಂತ ಹೇಳಿ ಸೊ ಅಲ್ಲಿ ಕೊಡೋದನ್ನು 2 ಡೇಸ್ ನಿಲ್ಲಿಸಿದ್ರು. ಸೊ ಆವಾಗಂತೂ ನನಗೆ ಫುಲ್ಲು ಗಾಬರಿ, ಏನೋ ಆಗ್ಬಿಟ್ಟಿದೆ ನನ್ನ ಮಗುಗೆ ಅಂತ ಹೇಳಿ. ಸೊ ನಾನೇ ಹೋಗಿ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಬಂದೆ. ಸೊ ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು, ಏನಾಗಿಲ್ಲ, ಈ ಥರ ಮಕ್ಕಳಲ್ಲಿ ಇದು ಕಾಮನ್ ಅಂತ ಹೇಳಿದ್ರು. ಸೊ ಡೈಲಿ ನನಗೆ ಸಿಸೇರಿಯನ್ ಆಗಿದ್ದು ಕೂಡ ಸೊ ಫಸ್ಟ್ ಫ್ಲೋರ್ನಲ್ಲಿ ಅವರ ಮನೆ ಇದ್ದಿದ್ದು, ನಾನು ಇದ್ದಿದ್ದ ಮನೆ. ಸೊ ಈ ಮೆಟ್ಲಿಳಿದು ಬರಬೇಕಿತ್ತು. ಇಳಿದು ಬಂದು ಸ್ಕೂಟಿನಲ್ಲಿ ಅಥವಾ ಕಾರ್ನಲ್ಲೇ ನಾನು ಹೋಗಿ ಪಾಪನ ಬೆಳಗ್ಗೆ ಒಂದು ಸಲ ಹೋಗಿ ನೋಡ್ಕೊಂಡು ಬಂದ್ರೇ ನನಗೆ ಸಮಾಧಾನ ಆಗ್ತಿದ್ದಿದ್ದು. ಸೊ ವೆಯ್ಟ್ ಲಾಸ್ ಆಯಿತು ಮಗು. ಫಸ್ಟು 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಲಾಸ್ ಆಯಿತು. ಬೇಬಿ ಬರ್ತ್ ವೆಯ್ಟು 880 ಗ್ರಾಮ್ಸ್ ಇತ್ತು. 860 ಅಂತ ಸ್ಕ್ಯಾನಿಂಗಲ್ಲಿ ಹೇಳಿದ್ರು, 880 ಗ್ರಾಮ್ಸ್ ಇತ್ತು. ಸೊ ಅದು 100 ಗ್ರಾಮ್ಸ್ ಏನೋ ಕಡಿಮೆ ಆಗಿತ್ತು. ಅದಾದಮೇಲೆ ಅಲ್ಲಿಂದ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆದ. ಒಂದು ದಿನಕ್ಕೆ 20 ಗ್ರಾಮ್ಸ್ ಅಷ್ಟು ವೆಯ್ಟ್ ಗೇನ್ ಆಗ್ತಾಯಿದ್ದ. ಕೆಲವೊಂದು ದಿನ ಅದು ಕೂಡ ಆಗ್ತಾ ಇರಲಿಲ್ಲ. ಸೊ ಒಂದು 950 ಗ್ರಾಮ್ಸ್ ಏನೋ ಆದಾಗ ಸೊ ಕಾಂಗರೋ ಮದರ್ ಕೇರ್ ಅಂತ ಹೇಳಿ KMC ಅಂತ ಕೊಡ್ತಾರೆ. ಅಂದರೆ ಮಗುನ ನಾವು ನಮ್ಮ ಮೈ ಮೇಲೆ ಹಾಕ್ಕೊಳ್ಳೋ ಅಂಥದ್ದು ತಾಯಿ ಕಾವು ಶಾಖ ಏನಿದೆ ಮಗುಗೆ ಸಿಕ್ಕರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ. ಸೊ ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಹೇಳಿದರು. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಬ್ಯಾಗ್ ಬರೋದು.
ಸೊ ಅದನ್ನು ಬೇರೆ ಕಡೆಯಿಂದ ತೊಗೊಂಡು ಬಂದು ಸೊ ಅದರಲ್ಲಿ ಮಗುನ ಹಾಕ್ಕೊಂಡು 1 ಅವರ್ ಕೂತ್ಕೊಂಡು ಅದ್ರ ಜೊತೆ ಮಾತಾಡಿಕೊಂಡು ಆರಾಮಾಗಿ ಇರ್ತಿದ್ದೆ ನಾನು. ಒಂದಿನ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ಹೋಗ್ತಾ ಇದ್ದೆ. ನನಗೆ ಏನೇ ಪೇಯ್ನ್ ಇದ್ರೂ ಕೂಡ ನಾನು ಹೋಗೋದನ್ನು ಮಿಸ್ ಮಾಡ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ದಿನ ಹೋದರು, ಆಮೇಲೆ ಅವ್ರ ಕೈಲಿ ಆಗಲಿಲ್ಲ. ಸೊ ಹೀಗೆ ನಾನೇ ಹೋಗ್ತಾ ಇದ್ದೆ. ಸೊ ಹಾಲನ್ನೆಲ್ಲ ಚೆನ್ನಾಗಿ ಕುಡಿತಾ ಇದ್ದ. ಒಂದು 1.3 kg ಅಷ್ಟಾದಾಗ ಅವನಿಗೆ ಒಳ್ಳೆನಲ್ಲಿ ಹಾಲು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಕೂಡ ಅವನು ಬೇಗ ಹಾಲನ್ನ ಕುಡಿಲಿಲ್ಲ. ಸೊ ಆಕ್ಸಿಜನ್ ಎಲ್ಲ ಸ್ಟಾಪ್ ಮಾಡಿದರು. ನಾರ್ಮಲಾಗಿ ಆರಾಮಾಗಿ ಇದ್ದ. ಮತ್ತೆ ಏನಾಯ್ತಂದರೆ ಮತ್ತೆ ಆಕ್ಸಿಜನ್ ತೊಗೊಳೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಕೂಡ ಭಯ ಆಯಿತು, ಇನ್ನೂ ಎಷ್ಟು ದಿನ ಈ ರೀತಿ ಇರ್ಬೋದು, ಆಕ್ಸಿಜನಲ್ಲಿ ಎಷ್ಟು ದಿನ ಇರಿಸ್ಕೊಳ್ಳೋದಕ್ಕಾಗುತ್ತೆ ಅನ್ನೋದೆಲ್ಲ ಭಯ ಸ್ಟಾರ್ಟ್ ಆಯಿತು. ಸೊ ಬಟ್ ಡಾಕ್ಟರ್ ತುಂಬಾ ಕೂಲಾಗಿ ಹೇಳ್ತಾಯಿದ್ರು, ಇಲ್ಲ ಈ ಥರ ಮಕ್ಕಳಲ್ಲಿ ಇದು ವೆರಿ ಕಾಮನ್, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ. ಸೊ ಓಕೆ ಆಯಿತು ಅಂತ ಹೇಳಿ ಸುಮ್ಮನೆ ಇದ್ವಿ. ಒಳ್ಳೆನಲ್ಲಿ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಸ್ವಲ್ಪನೇ ತುಂಬಾ ಸ್ಲೋ ಆಗಿ ಕುಡಿತಿದ್ದ. ಒಂದು 2 ಒಳ್ಳೆಯಷ್ಟು ಅಂದರೆ ಒಂದು 20 ml ಹಾಲನ್ನ ಕುಡಿಯೋದಕ್ಕೆ 20 ಮಿನಿಟ್ಸ್ ಟೈಮ್ನ ತೊಗೊಳ್ತಾ ಇದ್ದ ಅವನು. ಅಷ್ಟು ನಿಧಾನವಾಗಿ ಕುಡಿತಾ ಇದ್ದ. ಎವರಿ 2 hours ಒನ್ಸು ನಾವು ಹಾಲನ್ನ ಮನೆಯಿಂದನೇ ಪಂಪ್ ಮಾಡಿಬಿಟ್ಟು ನಾನು ಹಾಲನ್ನ ತೆಗೆದು ಹಾಸ್ಪಿಟಲ್ಗೆ ಕೊಟ್ಟು ಕಳಿಸ್ತಾ ಇದ್ದೆ. ಅಂದರೆ 1 ml ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹಗಲು ರಾತ್ರಿ 2 hours ಒಂದ್ಸಲ ಹಾಲನ್ನ ಕೊಡೋದಕ್ಕೆ ಹೇಳಿದರು. ಸೊ ನಾನು ಮನೆಯಿಂದ ತೆಗೆದು ಕೊಟ್ಟು ಕಳಿಸ್ತಿದ್ದೆ. ವಿನಯ್ ತೊಗೊಂಡೋಗಿ ಹಾಸ್ಪಿಟಲ್ಗೆ ಕೊಟ್ಟು ಬರ್ತಾಯಿದ್ರು. ಸೊ ಅದು ತುಂಬಾ ಈ ಒಂದು ಏನಿದೆ ಎಷ್ಟು ಕಷ್ಟ ಇತ್ತು ಅಂದರೆ, ಮಳೆ ಇರಲಿ ಚಳಿ ಇರಲಿ ಏನೇ ಇರಲಿ ನಾವು ಹೋಗಲೇಬೇಕಿತ್ತು. ಸೊ ನೀವೇ ಯೋಚನೆ ಮಾಡಿ ಆ ಒಂದು ಸಿಚುವೇಶನ್ ಹೇಗಿರುತ್ತೆ ಅಂತ ಹೇಳಿ. ಸೊ ಅವನು 1.5 kg ಆದಾಗ ಹತ್ತತ್ರ 1.4 kg ಆಗಿದ್ದ ಅನಿಸುತ್ತೆ. ಸೊ ಆವಾಗಿಂದ ನಮಗೆ ಟ್ರೈನಿಂಗ್ ಕೊಟ್ಟರು, ಅಲ್ಲಿ ಮದರ್ಸ್ನ ಕರೆಸಿ ಒಳ್ಳೆನಲ್ಲಿ ಪಾಪುಗೆ ಹಾಲು ಕೊಡೋದಕ್ಕೆ ಹೇಳ್ತಾಯಿದ್ರು. ನಾವು ಅಲ್ಲೇ ಪಕ್ಕದಲ್ಲಿ ಮದರ್ ಕೇರ್ ಅನ್ನೋ ವಾರ್ಡ್ಗೆ ನಾನು ಅಡ್ಮಿಟ್ ಆಗಿದ್ದೆ. ಸೊ 1 ಡೇ ನಾನಲ್ಲಿ ಪಾಪುಗೆ ಹೋಗಿ 2 hours ಒನ್ಸ್ ಏನಿದೆ ನಾನೇ ಹಾಲನ್ನ ಕುಡಿಸ್ತಾ ಇದ್ದೆ. ಸೊ ನಾನು ಹೇಗೆ ಕುಡಿಸ್ತೀನಿ ಅಂತ ನೋಡಿಕೊಂಡು ಅಲ್ಲಿಂದ ಬೇಬಿನ NICUಯಿಂದ ಡಿಸ್ಚಾರ್ಜ್ ಮಾಡಿ ಪಕ್ಕದಲ್ಲಿರೋ ಮದರ್ ಕೇರ್ಗೆ ಕೊಡ್ತಾರೆ. ಸೊ ಓಕೆ, 1 ದಿನಕ್ಕೇ ನಾನು ಚೆನ್ನಾಗಿ ಕುಡಿಸ್ದೆ, ಬೇಬಿನ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಅಂತ ಹೇಳಿ 1ನೇ ದಿನಕ್ಕೇ NICUಯಿಂದ ಡಿಸ್ಚಾರ್ಜ್ ಮಾಡಿದ್ರು. ಪಕ್ಕದಲ್ಲಿರೋ ವಾರ್ಡ್ನಲ್ಲಿ ಒಂದು 2 days ಇದ್ವಿ. ಯಾಕಂದರೆ ಅಲ್ಲಿ ಕೂಡ NICUನಲ್ಲಿ ಹೀಟಲ್ಲಿ ಇಟ್ಕೊಂಡಿರ್ತಾರೆ ಮಗುನ, ಆ ವಾತಾವರಣನೇ ಬೇರೆ ಇರುತ್ತೆ, ಆಚೆ ವಾತಾವರಣನೇ ಬೇರೆ ಇರುತ್ತೆ. ಸೊ ಅಲ್ಲಿ ಕೂಡ ಮಗು ಹೊಂದ್ಕೊಂಡು ವೆಯ್ಟ್ ಗೇನ್ ಆಗಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. 5 days ವೆಯ್ಟ್ ಗೇನ್ ಆಗಲಿಲ್ಲ ಅಂದರೆ ಕೂಡ ಡಿಸ್ಚಾರ್ಜ್ ಮಾಡೋದಿಲ್ಲ. ಬೇಬಿ ಮತ್ತೆ ಅಲ್ಲಿ ವೆಯ್ಟ್ ಗೇನ್ ಆಗಬೇಕು ಡೈಲಿ ಥರ. ಅದಾದಮೇಲೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡೋದು. ಸೊ ಅಲ್ಲಿ ಕೂಡ ನಮ್ಮನ್ನು ವಾಚ್ ಮಾಡ್ತಾರೆ ಅವರು ಸಿಸ್ಟರ್ಸ್ ಬಂದು, ನಾವು ಯಾವ ರೀತಿ ನೋಡ್ಕೊತಿದ್ದೀವಿ, ಫೀಡ್ ಮಾಡಿದ್ವಾ ಇಲ್ವಾ ಅದನ್ನೆಲ್ಲ ಅವರು ಯಾವಾಗಲೂ ಬಂದು ವಾಚ್ ಮಾಡ್ತಾ ಇರ್ತಾರೆ. ಸೊ ಮಗುನ ಚೆನ್ನಾಗಿ ನೋಡ್ಕೊಂಡಿದ್ದೆ. ಅವನು ನೆಕ್ಸ್ಟ್ ಡೇನೇ ವೆಯ್ಟ್ ಗೇನ್ ಆದ. ಸೊ ಇನ್ನೊಂದು ದಿನ ಇರೋಣ ಅಂತ ಹೇಳಿ ನಾವೇ 1 day ಎಕ್ಸ್ಟೆಂಡ್ ಮಾಡಿಕೊಂಡು ಇದ್ವಿ. ಸೊ 1.5 kg ಆಗಿದ್ದ ಎಕ್ಸಾಕ್ಟಾಗಿ. ಅಲ್ಲಿಗೆ ಡಿಸ್ಚಾರ್ಜ್ ಅಂತ ಹೇಳಿದ್ರು. ಸೊ ಲಾಸ್ಟ್ ಡೇ ಕೇಕನ್ನು ತರಿಸಿ ಅವರೇ ಒಂದು ಕೇಕ್ನ ಸಿಂಪಲ್ಲಾಗಿ ಕಟ್ ಮಾಡಿಸಿ ಸೊ ನಮಗೆ ಸೆಂಡ್ ಆಫ್ ಕೊಟ್ಟರು. ಬಟ್ ಈ ಒಂದು ಸ್ಟೋರಿ ಎಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ, 1 ದಿನ ಎಲ್ಲ ಆಗುತ್ತೆ. ಸೊ ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ಅವನ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಹೇಳೋದಕ್ಕೆ ಹೋದರೆ, ಯಾರಿಗಾದರೂ ಆ ಒಂದು ಬೇಬಿ ಆ ಡೆವಲಪ್ಮೆಂಟ್ ಮೈಲ್ ಸ್ಟೋನ್ ಹೇಗಿದೆ ಅನ್ನೋದು ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೇನೆ. ಯಾರೆಲ್ಲ ಈ ಒಂದು IUGR ಪ್ರೀಮೆಚೂರ್ ಬೇಬೀಸು, ಪ್ರಿಯಕ್ಲಾಂಸಿಯಾ ಇದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿ ಒಂದ್ಸಲ ಕಮೆಂಟ್ ಮಾಡಿ. ಬಟ್ ಇವಾಗ ಅವನಂತೂ ಹೆಲ್ದಿಯಾಗಿದ್ದಾನೆ, ಆರಾಮಾಗಿದ್ದಾನೆ. ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಡಾಕ್ಟರ್ಸ್ ಫಸ್ಟ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.